ಅಯ್ಯೋ ಯಾಕ್ರೆ ಏನಾಯ್ತು? ಮೆಡಿಕಲ್ ಕೌನ್ಸಿಲ್ ಆಫೀಸರ್ಸ್ ಬಂದಿದ್ರು. ನಿಧಿ ಇಷ್ಟು ಬೇಗ ಸರ್ಜನ್ ಆಗೋಕ್ಕೆ ಹೇಗೆ ಸಾಧ್ಯ ಅಂತ ಕ್ವೆಶ್ಚನ್ ಮಾಡಿದ್ರು. ಅವಳಿಗೆ ನೋಟಿಸ್ ಕೊಟ್ಟು ಸಸ್ಪೆಂಡ್ ಮಾಡಿಬಿಟ್ರು. ನನ್ನ ಡಾರ್ಲಿಂಗ್ ಏನಾದ್ರು ಸೊಲ್ಯೂಷನ್ ಕೊಡ್ತಿದ್ದ? ನೀವು ಯಾಕೆ ರಿಸೈನ್ ಮಾಡಿದ್ರಿ? ಅಷ್ಟೇ ಆಗಿದ್ರೆ ನಾವು ಫೈಟ್ ಮಾಡ್ಬೋದಿತ್ತು. ಆದರೆ ಹಾಸ್ಪಿಟಲಲ್ಲಿ ಕೆಲವೊಬ್ಬರು ಇದೀಗ ಕೆಪಾಸಿಟಿನ ಕ್ವೆಶ್ಚನ್ ಮಾಡಿ ತುಂಬ ಅವಮಾನ ಮಾಡಿಬಿಟ್ರು. ಕರ್ಣನಿಂದಲೇ ನಿಧಿಗೆ ಇಷ್ಟೆಲ್ಲ ಆಪರ್ಚುನಿಟಿ ಸಿಕ್ಕಿರೋದು. ಅವರಿಲ್ಲ ಅಂದಿದ್ರೆ ಅವಳು ಸರ್ಜನೆ ಆಗೋಕ್ಕಾಗ್ತಿರ್ಲಿಲ್ಲ. ಮತ್ತೆ ಸ್ವಾಭಿಮಾನ ಇಲ್ಲ ಅಂತ ಏನೇನೋ ಅವಳ ಕ್ಯಾರೆಕ್ಟರ್ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರು. ಅದಕ್ಕೆ ನಿಧಿ ರಿಸೈನ್ ಮಾಡೋ ನಿರ್ಧಾರ ತಗೊಂಡ್ಳು. ಅವಳಿಗಿಷ್ಟೆಲ್ಲ ಅವಮಾನ ಆಗಿರೋ ಕಡೆ ನನಗೂ ಕೆಲಸ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಅದಕ್ಕೆ ನಾನು ರಿಸೈನ್ ಮಾಡಿಬಿಟ್ಟೆ. ಯಾಕೆ ಲಚ್ಚಿ, ನಮಗೆ ಇಷ್ಟೊಂದು ಕಷ್ಟ ಬರ್ತಾ ಇದೆ? ಸಮಾಧಾನ ಮಾಡ್ಕೊಳ್ಳೆ, ಎಲ್ಲ ಒಳ್ಳೇದಾಗತ್ತೆ. ನೋಡ್ರಮ್ಮ, ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ಅಂಥ ಜಾಗದಲ್ಲಿ ಇರೋಕ್ಕಾಗಲ್ಲ. ನೀವು ಒಳ್ಳೆ ನಿರ್ಧಾರನೇ ತಗೊಂಡಿದ್ದೀರಾ. ಲಚ್ಚಿ, ನೀನು ಹೀಗೆ ಮಾತಾಡ್ತಾ ಇದೀಯಾ? ಹೌದು ಕಣೆ, ನಮ್ಮ ಆಸ್ಪತ್ರೆ ಆದರೂ ಸರಿ, ಬೇರೆ ಆಸ್ಪತ್ರೆ ಆದರೂ ಸರಿ, ತಪ್ಪು ತಪ್ಪೆ. ಕೆಟ್ಟದಾಗ ಮಾತಾಡ್ತಾರಲ್ಲ, ಅವ್ರ ಮರ್ಯಾದೆನೇ ಇರಲ್ಲ. ಇನ್ನೊಬ್ರು ಏಳಿಗೆ ಕಂಡ್ರೆ ಅವ್ರು ಸಹಿಸ್ಕೊಳ್ಳಲ್ಲ, ಪಾಪಿಗಳು. ಹೆಣ್ಣಿನ ಸಾಮರ್ಥ್ಯನ ಪ್ರಶ್ನೆ ಮಾಡಿ ಅವಮಾನ ಮಾಡ್ತಾರಲ್ಲ, ಅಂಥ ಜಾಗದಲ್ಲಿ ನಾವಿರಲೇಬಾರ್ದು. ನಿಧಿ ಸ್ವತಂತ್ರವಾಗಿ ಬೆಳಿಬೇಕು. ಯಾರ ನೆರಳಲ್ಲೂ ಇರದೆ, ಯಾವ ಸಂಶಯನೂ ಇಲ್ಲದೆ ಅವಳು ಇಂಡಿಪೆಂಡೆಂಟ್ ಆಗಬೇಕು. ಯಾರೋ ಸಹಾಯ ಮಾಡಿದ್ರು ಅನ್ನೋ ಕಾರಣಕ್ಕೆ ಅವಳು ಬಯಸಿದ್ದೆಲ್ಲ ಪಡ್ಕೊಂಡ್ಲು ಅಂತ ಅವಳು ಎಲ್ಲೂ ಹೇಳಿಸ್ಕೋಬಾರ್ದು. ಅವಳಲ್ಲಿರೋ ನಿಜವಾದ ಶಕ್ತಿ ಏನು ಅಂತ ಎಲ್ರಿಗೂ ಗೊತ್ತಾಗಬೇಕು. ನಿಧಿ, ನಿನಗೆ ಸ್ವಂತ ಆಸ್ಪತ್ರೆ ಕಟ್ಟೋಷ್ಟು ಸಾಮರ್ಥ್ಯ ಇದೆ. ನೀನೇನು ಕೈಲಾದವಳಲ್ಲ. ಇವತ್ತು ಯಾರು ಆಡ್ಕೋತಾ ಇದ್ದೀರೋ ಅವ್ರ ಮುಂದೆ ನೀನು ಎತ್ತರ ಬೆಳಿತೀಯ. ನಾಳೆ ನೀನು ಯಾರು ನಿನ್ನ ಆಡ್ಕೊಂಡಿದ್ದಾರೋ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಗೊತ್ತಾ? ನಿಮ್ಮಿಂದನೇ ನಾನು ಇಷ್ಟು ಮಟ್ಟಿಗೆ ಬೆಳೆದಿರೋದು ಅಂತ. ನಿಧಿ, ಇದು ನಿನಗೆ ಬೆಳೆಯೋದಕ್ಕೆ ಸಿಗ್ತಿರೋ ದೊಡ್ಡ ಆಪರ್ಚುನಿಟಿ ಅನ್ಕೋ. ನಿನ್ನ ಸಾಧನೆ ಕೇವಲ ನಿಂದಷ್ಟೇ ಆಗಿರುತ್ತೆ. ಅದಕ್ಕೆ ಬೇರೆ ಯಾರೂ ಕ್ರೆಡಿಟ್ ತಗೊಳಕ್ಕಾಗಲ್ಲ. ಹಾಗೆ ನಿನ್ನ ಸಾಧನೆ ಬಗ್ಗೆ ಯಾರೂ ಸಂಶಯ ಪಡೋಕ್ಕೂ ಆಗಲ್ಲ. ಗೆದ್ದು ಬೀಗ್ಬೇಕನ್ನೋ ಆಸೆ ನನಗಿಲ್ಲ. ಟೀಕೆನ ಮೆಟ್ಟಿ ನಿಲ್ಬೇಕನ್ನೋ ಹಠನೂ ನನಗಿಲ್ಲ. ಈಗ ನನ್ನ ಕನಸಿನ ಕಡೆ, ಗುರಿ ಕಡೆ ಗಟ್ಟಿಯಾಗಿ ಹೆಜ್ಜೆ ಇಡ್ತಾ ಇದ್ದೀನಿ. ಆಯಿತು ಪುಟ್ಟ, ತುಂಬ ಯೋಚನೆ ಮಾಡಿ ನಿನ್ನ ಆರೋಗ್ಯ ಹಾಳು ಮಾಡ್ಕೋಬೇಡ. ಇವಳು ಯಾರೋ ಸರಿಯಾಗಿ ವಿಡಿಯೋ ಮಾಡಿಲ್ಲ ಕಣೆ, ಎಲ್ಲ ತಪ್ಪಾಗಿ ಮಾಡಿದ್ದಾಳೆ ನೋಡಿ. ಹೌದು. ಹಾಂ, ಏನು ಗೊತ್ತಾ, ಬಸರಿ ಹೆಂಗಸರಿಗೆ ಬಾದಾಮಿ, ಗೋಡಂಬಿ, ಖರ್ಜೂರ, ಕೇಸರಿ, ತುಪ್ಪ ಇದೆಲ್ಲ ಕೊಟ್ರೇನೆ ಮೈಗೆ ಒಳ್ಳೇದು. ಕುದಿಬೇಕಾರೆ ಹಾಕ್ಬೇಕು. ನಾವು ಲೇಹ ಮಾಡ್ತೀವಲ್ಲ ಆ ರೀತಿ. ಓ ಬಂದ್ರಾ? ಕೂತ್ಕೊಳ್ಳಿ. ಯಾಕೆ ಒಂಥರ ಇದ್ದೀರಾ? ಸುಮ್ಮನೆ ವಟ ವಟ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಬೇಡ. ಅವ್ರು ಈಗ ತಾನೇ ಹಾಸ್ಪಿಟ್ಲಿಂದ ಬರ್ತಾ ಇದ್ದಾರೆ, ಅವ್ರಿಗೂ ಸಾಕಾಗಿರುತ್ತಲ್ವಾ. ಬನ್ರಮ್ಮ, ಕೂತ್ಕೊ ಬನ್ನಿ.
ಏನಾಯ್ತಾರೆ? ಯಾಕೇನು ಮಾತಾಡ್ತಾ ಇಲ್ಲ? ಅದು ನಾವಿಬ್ರು ಕೆಲಸಕ್ಕೆ ರಿಸೈನ್ ಮಾಡಿ ಬಂದಿದ್ದೀವಿ. ಏನು? ಸಾರಿ ಕರ್ಣ ಸರ್, ನಿಮಗೆ ಬೇಜಾರಾಗಿದೆ ಅಂತ ನನಗೆ ಗೊತ್ತು. ಸಾರಿ ಅನ್ನೋ ಪದ ಎಲ್ಲನೂ ಸರಿ ಮಾಡೋದಾಗಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ನಿಮಗೆ ಗೊತ್ತಲ್ವಾ ನನಗಿದು ಎಷ್ಟು ಅನಿವಾರ್ಯ ಅಂತ. ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕಾಗಿದೆ ಕರ್ಣ ಸರ್. ಈ ಅವಮಾನ, ಕೆಟ್ಟ ಮಾತನ್ನ ಪದೇ ಪದೇ ಕೇಳೋದಕ್ಕೆ ಹಿಂಸೆ ಆಗ್ತಿದೆ. ಎಲ್ಲ ಸರಿ ಹೋಗೋ ತನಕ ನಾನು ಹೀಗೆ ಇರೋದು ವಾಸಿ ಅನಿಸ್ತಿದೆ. ನಂಗೊಂದು ಮಾತು ಹೇಳಿ, ಎಲ್ಲ ಯಾವಾಗ ಸರಿ ಆಗುತ್ತೆ? ಲೈಫ್ನ ನಾವು ಎಷ್ಟೊಂದು ಕಾಂಪ್ಲಿಕೇಟ್ ಮಾಡ್ಕೋಬೇಕಿತ್ತ ಅಂತ ಅನ್ನಿಸ್ತಿದೆ. ಇದು ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗಿ ನಿಲ್ಲಿಸ್ತೆ ಅಂತಲೇ ಗೊತ್ತಾಗ್ತಿಲ್ಲ. ನಮ್ಮಿಬ್ಬರ ಬಗ್ಗೆ ಎಲ್ರಿಗೂ ನಾವು ಇರೋ ಸತ್ಯ ಹೇಳೋವರೆಗೂ ಏನೂ ಸರಿ ಹೋಗಲ್ಲ ನಿಧಿ. ಗೊತ್ತು ಸರ್, ಆದರೆ ಈಗ ಪರಿಸ್ಥಿತಿಲಿ ನಾವಿಬ್ಬರು ಸಿಕ್ಕಾಕೊಂಡಾಗಿದೆ. ನಾನಿವಾಗ ಸ್ವತಂತ್ರವಾಗಿ ಜೀವನ ಕಟ್ಕೋಬೇಕು. ನಂಗೆ ಸ್ವಲ್ಪ ಟೈಮ್ ಕೊಡಿ ಪ್ಲೀಸ್. ಅದನ್ನು ದೂರ ಇದ್ದೇ ಮಾಡಬೇಕಾ? ಜೊತೆಗಿದ್ದು ಮಾಡ್ಬೋದಲ್ವಾ? ಇನ್ಫ್ಯಾಕ್ಟ್ ಜೊತೆಗಿದ್ರೆ ಒಬ್ರಿಗೊಬ್ರು ಧೈರ್ಯ ಹೇಳ್ಕೊಂಡು ಇನ್ನೂ ಬೇಗ ಅಚೀವ್ ಮಾಡ್ತೀವಲ್ವಾ? ನಾನು ನಿಮ್ಮಿಂದ ದೂರ ಹೋಗ್ತಿಲ್ಲ ಸರ್, ನಾನು ಕಂಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ನೀವು ಹೇಳ್ತಿರೋದು ಸರಿಯಾಗಿದೆ, ಆದರೆ ಸತ್ಯದ ಪರಿಸ್ಥಿತಿಲಿ ನಾವಿಬ್ಬರು ಜೊತೆಗಿರೋಕ್ಕಾಗಲ್ಲ. ನಿಮ್ಮ ನೋವು ನನಗೆ ಅರ್ಥ ಆಗ್ತಿದೆ. ನನ್ನ ಮೇಲೆ ನಿಮಗೆ ಸಿಟ್ಟು ಬರ್ತಿದ್ಯಾ? ಇಲ್ಲ, ಭಯ ಆಗ್ತಿದೆ. ಹಾಗಿದ್ರೆ ಒಂದ್ಸಲ ಕಣ್ಣು ಮುಚ್ಕೊಳ್ಳಿ. ಹೀಗೇನಾದರೂ ಒಂದು ಮಾಡಿ ನನ್ನ ರಿಲ್ಯಾಕ್ಸ್ ಮಾಡಿಬಿಡ್ತೀರಾ? ಆಮೇಲೆ ದೂರ ಇರೋದಕ್ಕೆ ಇನ್ನೂ ಕಷ್ಟ ಆಗುತ್ತೆ. ಕೆಲವು ಸಾರಿ ಕಾಯಬೇಕಾಗತ್ತೆ, ಹೃದಯಕ್ಕೆ ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ. ನನ್ನ ಜೊತೆ ನೀವು ಇರ್ತೀರಾ, ಕಾಯ್ತೀರಾ ಅಲ್ವಾ? ಎಷ್ಟು ದಿನ ಬೇಕಾದರೂ ಕಾಯ್ತೀನಿ ರೀ. ಲೈಟ್ ಹೌಸ್.